ಯಾಕಂದ್ರೆ ಅವರು ಮಾಡಿದಂತಹ ಒಂದು ಸಾಧನೆ ಕೆಲಸ ಮುಂದೆ ಇತಿಹಾಸದಲ್ಲಿ ಯಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಮುಂದೆ ಯಾರು ಮಾಡೋದು ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ನಾವು ತಂದಂತಹ ಕೆಲಸಗಳನ್ನ ನಮ್ಮ ಏನು ಒಂದು ಹಿರಿಯರಾಗಲಿ ನಮ್ಮ JPTP ಮೆಂಬರ್ಗಳಾಗಲಿ ಪೂಜೆ ಮಾಡಿದ್ದನ್ನ ರಿಪೀಟ್ ಅವ್ರ ಗವರ್ಮೆಂಟ್ ಬಂದ ತಕ್ಷಣ ರಿಪೀಟ್ ಅದನ್ನ ಪೂಜೆ ಮಾಡಿ ಅದನ್ನ ತೋರ್ಸಾಕತ್ತಾರ. ಅಂದ್ರೆ ಅದ್ರ ಏನೈತಿ ನೀವೇ ತಿಳ್ಕೊಡಿ. ಅಂದ್ರೆ ಈ ಸರ್ಕಾರದಲ್ಲಿ ಈಗ ಬಂದಂತಹ ಸರ್ಕಾರದಲ್ಲಿ ಏನೈತೆ ಅಂತ ನೀವೇ ತಿಳ್ಕೊಂಡ್ಬಿಡಿ. ಏನೂ ಇಲ್ಲ, ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಎಲ್ಲವನ್ನು ಬಿಟ್ಟಿನ ಮಾಡಿ ಹೊಟ್ಟಾರ. ಏನ್ ಮಾಡೋದು ಅಂತ ಪರಿಸ್ಥಿತಿ ಬಂದೈತಿ. ಆದ್ರೆ ನಾವು ಹೇಳೋದು ಇಷ್ಟ, ಈಗ ಬರುವಂತಹ ಚುನಾವಣೆಯಲ್ಲಿ ನಮ್ಮ ನಿಮ್ಮ ಎಲ್ಲರೂ ಬಹಳ ದೊಡ್ಡದೊಂದು ಜವಾಬ್ದಾರಿ ಐತಿ. ಹಿಂದೆ ಏನಾಗಿದೆ ಅದು ಬೇಡ, ನಮ್ಮ ಮುಂದೆ ಏನಾಗಬೇಕಿದೆ ಅನ್ನೋ ಯೋಚನೆ ಮಾಡೋಣ. ನಮ್ಮ ಅಭ್ಯರ್ಥಿಗಳನ್ನ ಈಗ ಚಂಚಡಗಳು ಹೇಳಿದ್ರು ಸ್ಟಾರ್ಟಿಂಗ್ ಹವಾ ಬೇರೆ ಬರದಿತ್ತು, ಆದ್ರೆ ಈಗ ಎಲ್ಲ ಜಿಲ್ಲೆ ತುಂಬಾ ಹವಾ ಇದೆ, ಶಕ್ಕಲಣ್ಣರ್ ಹವಾ ಐತಿ. ದಯಮಾಡಿ ಎಲ್ಲರೂ ಅವರೇನು ಹೊರಗಿನವರೆಲ್ಲ, ನಮ್ಮ ದಿವಂಗತ ಸುರೇಶ್ ಅಣ್ಣವರ ಬೀಗರು ಅವರು ಇಲ್ಲಿಗ ಬೆಳಗಾವಿಯಲ್ಲಿ ಸ್ವಂತ ಮನೆ ಮಾಡಿದ್ದಾರೆ. ಅವ್ರ ಮನೆ ಅಡ್ರೆಸ್ ಕೇಳಿದ್ರು, ಈಗ ಅವ್ರು ಸ್ವಂತ ಮನೇನು ಮಾಡಿದ್ದಾರೆ, ಅದಕ್ಕೆ ಅಡ್ರೆಸ್ ಐತೆ, ಆ ಮನೆ ನಂಬರ್ನು ಐತಿ. ಹಿಂಗಾಗಿ ಅವರು ಒಂದು ಇಲ್ಲಿ ಒಳ್ಳೆ ಒಂದು ವ್ಯಕ್ತಿತ್ವ ಹೊಂದಿದ್ದಾರೆ. ಅವರಿಗೆ ನಮಗಿಂತ ಪಕ್ಷವನ್ನು ಕಟ್ಟದಲ್ಲಿ ಪಕ್ಷದಲ್ಲಿ ದುಡಿದಿದ್ದಾರೆ. ಅವರಿಗೆ ಬಹಳ ಒಂದು ಅನುಭವ ಇದೆ. ಆ ಅನುಭವ ಇರೋದ್ರಿಂದ ಒಂದು MP ಹುದ್ದೆಯನ್ನು ಹೊಂದಬೇಕಾದ್ರೆ ಅದಕ್ಕೆ ಅನುಭವ ಇರಬೇಕು. ಆ ಅನುಭವ ಇದ್ದ ವ್ಯಕ್ತಿಗೆ ಮಾತ್ರ ಅದನ್ನ ಒಂದು ನಿಭಾಯಿಸಕ್ ಸಾಧ್ಯ ಇರ್ತೈತಿ. ಆದ ಕಾರಣ ಆ ಅನುಭವ ಮತ್ತು ಅವರಿಗೆ ಆ ಎಲ್ಲ ಒಂದು ಕ್ವಾಲಿಟಿ ಅವರಿಗೆ ಐತೆ ಅಂತ ನಾವು ತಿಳ್ಕೊಂಡಿದ್ದೇವೆ ಎಲ್ಲರೂ. ಅದೇ ರೀತಿ ಒಂದು ಮೋದಿಜಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ನಾವು ಹೇಳ್ತಾ ಇದ್ದೇವೆ, ಎಲ್ಲ ಪ್ರತಿಯೊಬ್ಬರ ಬಾಯಲ್ಲೂ ನಾವೀಗ ಮೋದಿಜಿನೇ ಅಂತ ಇದ್ದೇವೆ. ಕಾರಣ ಅವ್ರು ಮಾಡಿದಂತಹ ಎಲ್ಲಾ ಕಾರ್ಯಗಳು. ಸುರೇಶಣ್ಣ ಮೋದಿಜಿ ಅವ್ರ ನೆನಪಂತು, ಸುರೇಶಣ್ಣ ದಿವಂಗತ ಸುರೇಶಣ್ಣ ಅವ್ರ ಅಂಗಡಿಯವರು ಇದ್ದಾಗ ಇದೇ ನಮ್ಮ ತಾಲೂಕಿನ ಆನಂದಣ್ಣ ಮಾಮನಿಯವರು ಹೇಳಿದ್ರು, ಮೇಲೆ ಕೇಂದ್ರದಲ್ಲಿ ಮೋದಿಜಿ ಅವರು ಹೇಗೆ ಹಾಗೆ ನಮ್ಮ ಇಲ್ಲಿ ಸೌದತ್ತಿಯಲ್ಲಿ ಮೋದಿಜಿ ಅವರು ಆನಂದ ಮಾಮನಿಯರು ಅಂತ ಹೇಳ್ತಿದ್ರು. ಯಾಕಂದ್ರೆ ಅವ್ರು ಅಷ್ಟು ಕೆಲಸಗಳನ್ನು ಮಾಡಿದ್ರು. ಅವರು ಇದೇ ರೀತಿ ಅವರು ಕಾರ್ಯಕ್ರಮ ಬಂದಾಗ ಹೇಳಿದ್ರು, ಇದೇ ರೀತಿ ಹೇಳಿದ್ರು. ಇಲ್ಲಿಯ ಒಂದು ಅಭಿವೃದ್ಧಿ ನೋಡಿದಾಗ ಅವ್ರು ಹೇಳಿದ್ರು. ಅದೇ ರೀತಿ ಮೇಲೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ಈಗ ತಾನೇ ಹೇಳಿದಂಗೆ ಕಿಸಾನ್ ಸಮ್ಮಾನ್ ಆಗಲಿ, ಉಜ್ವಲ ಯೋಜನೆ ಆಗಲಿ, ಜಲ್ ಜೀವನ್ ಮಿಷನ್ ಆಗಲಿ, ಬೇಟಿ ಬಚಾವ್ ಬೇಟಿ ಪಡಾವ್ ಆಗಲಿ, ಆಮೇಲೆ ವಿಶ್ವಕರ್ಮಕ್ಕ ಬಹಳಷ್ಟು ಒಂದು ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಕಾರಿಡಾರ್ ಯೋಜನೆ ಆಗಲಿ, ಆಮೇಲೆ ಒಂದು ಬಾಹ್ಯಾಕಾಶ ನೌಕೆ ಉಡಾವಣೆ ಆಗಲಿ, ವಿಜ್ಞಾನಗಳ ಒಂದು ಒಂದು ಸವಾಲನ್ನು ನೀಡಿದಂತಹ ಒಂದು ನಮ್ಮ ಜಗತ್ತಿನಲ್ಲಿ ಗುರುತಿಸಕ್ಕೆ ಇವತ್ತು ನಮ್ಮ ವಿಜ್ಞಾನಿಗಳಿಗೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಬಹಳಷ್ಟು ಇನ್ನು ಮೋದಿಜಿಯವರ ಸಾಧನೆಗಳನ್ನು ಯಾರು ಹೇಳುತ್ತಿರಕ್ಕೆ ಒಂದು ದಿನ ಆದ್ರೂ ಸಾಲೋದಿಲ್ಲ, ಅಷ್ಟೇ ಐತಿ. ಒಂದು ಟೈಮಲ್ಲಿ ಭಾರತವನ್ನು ಎಷ್ಟು ಕೀಳುಮಟ್ಟನಾಗಿ ಕಾಣ್ತಿದ್ರು, ಇಂದು ಅವತ್ತು ಭಾರತವನ್ನು ಬಹಳ ಹೆಮ್ಮೆಯಿಂದ ನಮ್ಮನ್ನ ಭಾರತೀಯರು ಎಲ್ಲಿ ಹೋದ್ರೆ ನಮಗೆ ಗೌರವಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾರಾದರೂ ಇದ್ರೆ ಅದು ಮೋದಿಜಿಯವರು ಅಂತ ಹೇಳಕ್ ಇಷ್ಟಪಡ್ತೇನೆ. ಆದ ಕಾರಣ ನಮ್ಮ ದೇಶ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಇನ್ನು ಈಗಿರುವ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಹೋಗ್ಬೇಕು. ಬಹುಶಃ 3ರಿಂದ 1ನೇ ಸ್ಥಾನಕ್ಕೆ ಹೋದ್ರು ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಮೋದಿಜಿಗಳನ್ನ ಒಂದು ಆರಿಸಿ ತರಬೇಕಾದ್ರೆ ಇಲ್ಲಿ ಇಂತಂದ ನಮ್ಮ ಜಗದೀಶ್ ಅಣ್ಣವ್ರನ್ನ ಶೆಟ್ಟರ್ ಅಣ್ಣವ್ರನ್ನ ನಾವು ಆರಿಸಿ ತಂದಾಗ ಅಲ್ಲಿ ಮೋದಿಜಿಯವರ ಬಲವನ್ನ ಪಡಿಸಲಿಕ್ಕೆ ಕೈ ಬಲವನ್ನ ಪಡಿಸಲಿಕ್ಕೆ ಸಾಧ್ಯ ಆಗೈತಿ. ಆದ ಕಾರಣ ನಿಮ್ಮ ತಾಯಂದ್ರಲ್ಲಿ ಕೇಳ್ಕೋದಿಷ್ಟ, ದಯಮಾಡಿ ಇಲ್ಲಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಮ್ಮ MP ಅವರಾಗ್ಲಿ, ಸುರೇಶ್ ಅಣ್ಣವರಾಗ್ಲಿ, ಮಂಗ್ಲಾಕ್ ಅವರು ಮೊನ್ನೆ ತಾನೇ ನೀತಿ ಸಂಹಿತೆ ಬರೋಕ್ಕಿಂತ ಮುಂಚೆ ನಮ್ಮ ಕ್ಷೇತ್ರದಲ್ಲಿ 6 ರಿಂದ 8 ಕೆಲಸಗಳ ಅಡಿಗಳ ಪೂಜೆ ಮಾಡಿದ್ದಾರೆ. ನಾವೇ ಅವ್ರ ಜೊತೆಗೆ ಅಡ್ಡಾಡಿದ್ದೇವೆ, ಅವತ್ತು ಪೂಜೆಗಳನ್ನ ಮಾಡಿದ್ದೇವೆ. ಅವ್ರ ಕೆಲಸ ಈಗ ಚಾಲನೆ ಆಗಿದ್ದಾವೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮಗೆ ಧೈರ್ಯ ನಮಗೆ ಕೇಳಕ್ಕೆ ಏನಾದ್ರು ಒಂದು ಅವಕಾಶ ಬೇಕು, ನಮ್ದು ಏನೋ ಸುಧಾರಣೆ, ನಾವು ತಾಲೂಕು ಸುಧಾರಣೆಗೆ ಅವಕಾಶ ಬೇಕಂದ್ರೆ ನಾವು ಜಗದೀಶ್ ಅವ್ರನ್ನ ಮುಂದಿನ ದಿನಮಾನಗಳೇ ಆರಿಸಿ ತರ್ಸಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನಕ್ಕೆ ನೀವೆಲ್ಲರೂ ಬಲ ಕೊಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಹೇಳಲು ಬಹಳಷ್ಟು ವಿಷಯಗಳಿದಾವೆ, ಆದ್ರೆ ಸಮಯದ ಅಭಾವ ಐತಿ. ಇನ್ನೂ ನಮ್ಮ ಹಿರಿಯರ ಬಗ್ಗೆ ಎಲ್ಲ ವಿವರವಾಗಿ ಮಾತಾಡ್ತಾರೆ. ಆದ್ರೆ ಎಲ್ಲ ಇಲ್ಲಿ ಕುಳಿತಂತಹ ಮಹಿಳೆಯರಲ್ಲಿ, ತಾಯಂದ್ರಲ್ಲಿ, ಅಣ್ಣತಂದ್ರಲ್ಲಿ ಕೇಳ್ಕೊಳ್ಳೋದಿಷ್ಟ, ಬರುವ ದಿನಮಾನಗಳಲ್ಲಿ ನೀವು ನಮ್ಮ ಹೇಗೆ ದಿವಂಗತ ಅನ್ನದಾನ ಮಾಮರಿಗೆ ಎಷ್ಟು ನೀವು ಸಹಕಾರ ಕೊಟ್ಟು ಸಪೋರ್ಟ್ ಮಾಡಿದ್ರಿ, ಅದೇ ನನಗೆ ವಿಶ್ವಾಸ ಐತಿ. MP ಎಲೆಕ್ಷನ್ ಒಂದು 80,000 ಲೀಡ್ ನೀವು ಕೊಡ್ತೀರ ಅಂತ ಅನ್ಕೊಂಡಿದ್ದೀನಿ. ದಯಮಾಡಿ ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟ, ಬರುವಂತ ದಿನದಲ್ಲಿ 7ನೇ ತಾರೀಕಿಗೆ ಚುನಾವಣೆ ಇದೆ. ನಮ್ಮ ಗುರುತು ಕಮಲ ಇದೆ. ಆ ಕಮಲದ ಗುರುತಿಗೆ ಪ್ರತಿಯೊಬ್ಬರ ಕೈ ಅದರಲ್ಲೇ ಹೋಗಿ ನೀವು ಹೆಚ್ಚಿನ ಮತವನ್ನು ಹಾಕಿ ಮತ್ತು ಲೀಡ್ ಕೊಡ್ಬೇಕಂತ ಹೇಳಿ ಇಷ್ಟೊಂದು ಮಾತನಾಡೋದಿಲ್ಲ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಕುಳಿತಂತ ಹಿರಿಯರಿಗೆ ಹಾಗೂ ನಿಮಗೆ ವಂದಿಸುತ್ತಾ ನನ್ನ ಮಕ್ಕಳು ಮುಗಿಸ್ತೀನಿ. ನಮಸ್ಕಾರಗಳು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಅಭೂತಪೂರ್ವವಾಗಿ ಮಾತನಾಡಿದಂತಹ ಜನನಾಯಕಿ ರತ್ನಕ್ಕ ಮಾಮನಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ತಾನೇ ಈ ವೇದಿಕೆಗೆ ಆಗಮಿಸಿದಂತ ಮುನವಳ್ಳಿ ಪಟ್ಟಣದ ಹಿರಿಯರು ಮುಖಂಡರು ಆದಂತಹ ರಮೇಶಣ್ಣ ಗೋಮಾಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ
ಹಿರಿಯರಾದ ಪಂಚಪ್ಪನ ಹಂಸೆಯವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಶ್ರೀಕಾಂತ್ ಮಿರಾಜ್ಕರ್ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಹಿರಿಯರು ಸಹೋದರರಾದಂತಹ ನಿಂಗನಗೌಡ ಮಲ್ಗೋಡ್ರವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ನಾಯಕರು, ಯುವ ನಾಯಕರು ಆದಂತಹ ಶ್ರೀ ವಿರೂಪಾಕ್ಷನ ಮಾಮನಿ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ವಿನಂತಿ. ತಾಯಿ ರೇಣುಕಾ ಮಾತೆಯನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ಲೋಕಸಭಾ ಚುನಾವಣೆ 2024ರ ಚುನಾವಣೆಯ ಪ್ರಚಾರಾರ್ಥವಾಗಿ ಈ ಸಮಾರಂಭಕ್ಕೆ ಆಗಮಿಸಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನನಾಯಕರಾದ ಜಗದೀಶಣ್ಣ ಶೆಟ್ಟರ್ ಅವರೇ, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದ ರಮೇಶಣ್ಣ ಜಾರಕಿಹೊಳಿ ಅವರೇ, ಗಿರಾಣಿ ಅವರೇ, ಕೌಟಿಮಠ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರಿಗೂ ವಂದಿಸಿ ಒಂದೆರಡೇ ಮಾತು ಹೇಳಕ್ಕೆ ಇಚ್ಛಪಡ್ತೇನೆ. ಬಹಳ ಖುಷಿ ಆಗತ್ತೆ. ಯಾಕಂದ್ರೆ ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಇಷ್ಟು ಅಪಾರ ಸಂಖ್ಯೆಯಲ್ಲಿ ಇಷ್ಟು ಲೇಟ್ ಆದರೂ ತಾವೆಲ್ಲ ಬಂದದಕ್ಕೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೇನೆ. ಬಹುಶಃ ಇಲ್ಲಿ ಸೈಡಿಗೆ ನಿಂತು ಬಂದಿರೋ ಖುಷಿ ಮ್ಯಾಗ ಕೂತ್ರೆ ಇನ್ನೂ ಖುಷಿ ಆಗಿತ್ತು ನಾವು. ಯಾಕಂದ್ರೆ ಖಾಲಿ ಜಾಗ ಕಾಣ್ತಾ ಇರುತ್ತೆ, ಇಲ್ಲೆಲ್ಲ ಬಂದು ಕೂತ್ರೆ ವೇದಿಕೆ ಎಲ್ಲ ಫುಲ್ ಆಗಿಬಿಡ್ತೈತಿ ಸಮಾರಂಭ. ಅದಿರ್ಲಿ, ಮುಂದಿನ ದಿನಮಾನದಾಗ ನಮ್ಮ ಜಗದೀಶ್ ಶೆಟ್ಟರು ಮುಂದಿನ ಈ ಚುನಾವಣೆ 7ನೇ ತಾರೀಕು ನಡೆದಿರುವಂತಹ ಚುನಾವಣೆಗೆ ನಮ್ಮ ಪಕ್ಷದ NDA ಪಕ್ಷದ ಅಧಿಕೃತ ಅಭ್ಯರ್ಥಿ ಅವರನ್ನು ತಾವೆಲ್ಲರೂ ಆರಿಸಿ ಕಳಿಸಬೇಕು ಅಂತ ಒಂದು ಪ್ರಬಲ ಇಚ್ಛೆಯಿಂದ ತಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ತಮ್ಗೆಲ್ಲರೂ ಗೊತ್ತು, ಇಲ್ಲೆಲ್ಲ ಇರುವಂತವ್ರು ರೈತರು. ಮೊದಲು ತಮಗೆಲ್ಲ ಬೆಳೆ ಪರಿಹಾರ ಆಗಲಿ, ಬೆಳೆ ಪರಿಹಾರ ಆಯ್ತು, ಬೆಳೆ ಹಾನಿ ಆಯ್ತು, ಎಷ್ಟು ಬರ್ತಿತ್ತು ವಿಚಾರ ಮಾಡಿ. ಮೊದಲು 35,000, 40,000, 50,000 ಅಂತ ಬರ್ತಾ ಇತ್ತು. ಈಗ ಏನಾಗೈತಿ, ಬರೀ ಕೇವಲ 2,000 ಬರಾಕತ್ತೆ. ತಾವೆಲ್ಲ ವಿಚಾರ ಮಾಡೋದು, ಬರೀ 2,000 ಹೆಣ್ಮಕ್ಳಿಗೆ 2,000 ತಿಂಗಳಿಗೆ ಹಾಕಾರ, ಮತ್ತು ಬಸ್ ಫ್ರೀ, ಇಂಥ ಅನವಶ್ಯಕ ಯೋಜನೆಗಳಿಗೆ ದುಡ್ಡು ಮೀಸಲಾಗಿ ರೈತರಿಗೆ ಬಹಳ ಅನ್ಯಾಯ ಆಗೈತೆ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ ಇಚ್ಛಪಡ್ತೇನೆ. ಬಹುಶಃ ಜಗದೀಶ್ ಶೆಟ್ಟರ್ ಅವರು ಮುಂದಿನ ದಿನಮಾನದಾಗ ಸಂಸದರಾದ್ರೆ ಇವೆಲ್ಲ ನಮ್ಮ ಸಮಸ್ಯೆ ಬಗೆಯಿರ್ತಾವೆ. ಆನಂದ್ ಮಾಮನಿ ಅವರು ಇರ್ಬೋದು, ಸುರೇಶ್ ಅಣ್ಣ ಅಂಗಡಿ ಅವರು ಇರ್ಬೋದು, ಅವ್ರು ಮಾಡಿದಂತ ಕೆಲಸ ಕಾರ್ಯಗಳು ಒಂದ್ ಸ್ವಲ್ಪ ಅರ್ಧಕ್ಕೆ ನಿಂತಾವ ಅಂತವನ್ನೆಲ್ಲ ನಮ್ಮ ಜೊತೆಗೂಡಿ ಅವನ್ನೆಲ್ಲ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾದ್ರೆ ನಾವು ಜಗದೀಶ್ ಶೆಟ್ಟರ್ ಅವ್ರನ್ನ ಆರಿಸಿ ಕಳಿಸ್ಬೇಕನ್ನುವಂತ ಒಂದು ಇಚ್ಛೆ ಐತಿ. ದಯವಿಟ್ಟು ತಾವೆಲ್ಲ ಸಹಕರಿಸ್ತೀರ ಅಂತ ನಾವು ಮಾತು ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ವಿರೂಪಾಕ್ಷ ಮಾಮನಿ ಅವರಿಗೆ ಧನ್ಯವಾದಗಳು ಹೇಳ್ತಾ, ಹಿರಿಯರಾಗಿರುವಂತಹ ಮುನ್ನೋಳಿಯ ಮಾರುತಿಯನ್ನ ಬಾರ್ಕೆ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ, ಈ ಕಾರ್ಯಕರ್ತರನ್ನು ಉದ್ದೇಶಿಸಿ ಸೌರಭ್ ಚೋಪ್ರಾ ಅವರು JDS ಮುಖಂಡರು ಮಾತಾಡಬೇಕಾಗಿ बोलो भारत माता की। ಕ್ಷೇತ್ರದ ಶಕ್ತಿ ದೇವತೆ ತಾಯಿ ರೇಣುಕಾ ಯಲ್ಲಮ್ಮನ ಪಾದಗಳಿಗೆ ನಮಸ್ಕರಿಸಿ, ಹಾಗೂ ಇವತ್ತು ಇಂಥ ಒಂದು ಬೂತ್ ಮಟ್ಟದ ಸಮಾವೇಶಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವ ಮಾಜಿ ಮುಖ್ಯಮಂತ್ರಿ ಹಾಗೂ ಅವ್ರದೇ ಆದಂತಹ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರನ್ನ ಮಾಡಿ ಇವತ್ತು ನಮ್ಮ ಜೊತೆಗೆ ಆಗಮಿಸಿದ್ದಾರೆ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ರಮೇಶಣ್ಣ ಜಾರಕಿಹೊಳಿ ಅವರೇ, ಹಾಗೂ ಮಂಗಳಂಗಡಿ ಮೇಡಮ್ ಅವರೇ, ಹಾಗೂ ಕೌಟಿಮಠ ಸರ್ ಅವರೇ, ಹಾಗೂ ಇವರನ್ನದೇ ವೇದಿಕೆ ಮೇಲೆ ಇರುವ ಎಲ್ಲ ಗುರು ಹಿರಿಯರಿಗೆ, ಹಾಗೂ ಇಲ್ಲಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸವದತ್ತಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಯುವಕರೇ, ಎಲ್ಲ ಹಿರಿಯರೇ, ಶ್ರದ್ಧೆ ತಾಯಿನರೇ, ನಿಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಈಗಾಗಲೇ ನಮ್ಗೆ ಹೇಳಿದ್ರೆ 2 ನಿಮಿಷದಾಗ ಮುಗಿಸ್ರಿ ಅಂತ ಹೇಳಿ, ಮತ್ತೆ ವಿಸ್ತಾರವಾಗಿ ಪಂಚನಗೌಡರು ಕೂಡ ನಾವೆಲ್ಲ ಏನೇನು ಟಾಪಿಕ್ ಮಾತಾಡ್ಬೇಕಂದ್ರೆ ಅವರೆಲ್ಲ ಕವರ್ ಮಾಡ್ಬಿಟ್ರು. ಅದಕ್ಕೆ ನಾವು ಹೇಳೋದು ಏನಂದ್ರೆ, ನಮ್ಮ ನಾಯಕರಾದ
ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಾಗೆ ನಮ್ಮ ಕುಮಾರಸ್ವಾಮಿ ಅವರು ಒಂದು ಸಂಕಲ್ಪ ತಗೊಂಡಿದ್ದಾರೆ. ಏನಂದ್ರೆ ನಮ್ಮ ಮೋದಿ ಅವರನ್ನು 400ಕ್ಕಿಂತ ಹೆಚ್ಚು ಸ್ಥಾನದಿಂದ ನಾವು ಆಶೀರ್ವಾದ ಮಾಡಬೇಕಂತ ಒಂದು ಸಂಕಲ್ಪ ತಗೊಂಡಿದ್ದಾರೆ. ಆ ವಿಚಾರದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಾಗ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಅಲಯನ್ಸ್ ಮುಖಾಂತರ ನಾವು ಇವತ್ತು ನಮ್ಮ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಸಾಹೇಬ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ನೀವು ದೇಶದಲ್ಲಿ ವಾತಾವರಣ ನೋಡಿದ್ರೆ ಸುಮಾರು ನಮ್ಮ ಮೋದಿಯವರು ಏನು ಒಂದು 10 ವರ್ಷದಿಂದ ಏನು ಸಾಧನೆ ಮಾಡಿದ್ದಾರೆ, ಅವ್ರ ಸಾಧನೆ ಬಗ್ಗೆ ನಾವು ಹೇಳ್ಕೊಂತ ಹೋದ್ರೆ ನಮ್ಗೆ 1 ವರ್ಷ ಆದ್ರೂ ಸಾಲೋದಿಲ್ಲ, ಅಷ್ಟು ಅವರು ಸಾಧನೆ ಮಾಡಿದ್ದಾರೆ. ಅದಕ್ಕೆ ಅಂತ ಒಂದು ನಾಯಕರು ಈ ದೇಶಕ್ಕಿದ್ರೆ ನಾವು ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ತಾಲೂಕಲ್ಲಿ ಒಳ್ಳೆ ಬೆಳೆಯುತ್ತೆ ಅಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಆಯ್ಕೆ ಮಾಡಬೇಕು. ಅದಕ್ಕೆ ನಾವು ಆಯ್ಕೆ ಯಾವ ತರ ಮಾಡ್ಬೇಕಂದ್ರೆ ನಮ್ಮ ಸಾಹೇಬರ ಮುಖಾಂತರ ನಾವು ಆಯ್ಕೆ ಮಾಡಬೇಕು. ಅದಕ್ಕೆ ನಾವು ಇಲ್ಲಿ ಇರುವ ಎಲ್ಲ ಜನರಿಗೆ ನಾನು ವಿನಂತಿ ಮಾಡ್ತಿದ್ದೀನಿ, ನೀವು ಹೇಗೆ ದಿವಂಗತ ಸುರೇಶ್ ಅಂಗಡಿ ಅವ್ರಿಗಾಗ್ಲಿ, ನೀವು ಹೇಗೆ ದಿವಂಗತ ಆನಂದ್ ಮಾಮನಿ ಅವ್ರಿಗಾಗ್ಲಿ, ನೀವು ಹೇಗೆ ದಿವಂಗತ ಆನಂದ್ ಚೋಪ್ರಾ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಅದೇ ರೀತಿ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ನಾವೆಲ್ಲರೂ ಆಶೀರ್ವಾದ ಮಾಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾನು ನಿಮ್ಮೆಲ್ಲರ ಪರವಾಗಿ ನಾನು ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಒಂದು ಮಾತನ್ನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಏನಂದ್ರೆ ಇವಾಗ ಏನು ಬಿಜೆಪಿ ಮತ್ತು ಜೆಡಿಎಸ್ ಏನು ಅಲಯನ್ಸ್ ಆಗಿದೆಯಲ್ಲ, ಸವದತ್ತಿ ತಾಲೂಕಿಂದ ಕನಿಷ್ಠ 20 ರಿಂದ 25 ಸಾವಿರ ಮತದಿಂದ ನಾವು ಲೀಡರ್ ಕೊಡ್ತೀವಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೆ ಈ ಕ್ಷೇತ್ರದ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು. ಈಗಾಗಲೇ ನೀವೆಲ್ಲ ನೋಡಿದ್ರಿ, ಲಾಸ್ಟ್ ಒಂದು 10-11 ತಿಂಗಳಲ್ಲಿ ನೀವೆಲ್ಲ ನೋಡಿದ್ರಿ, ನಿಮ್ ಹಳ್ಳಿಯಲ್ಲಿ ಯಾವ 1 ರೂಪಾಯಿ ಕೆಲಸ ಆಗಿಲ್ಲ. ಅವ್ರ ಬರೀ ಪಾಪ ದಿವಂಗತ ಆನಂದ್ ಮಾಮನಿ ಅವ್ರು ಏನ್ ಕೆಲಸ ಮಾಡಿದ್ರು ಅದನ್ನ ಬಂದ್ ಮತ್ತ ಬುದ್ಧಿ ಪೂಜೆ ಮಾಡಿ ನಾವು ಮಾಡತ್ತೇವೆ ಅಂತ ಹೇಳ್ಕೊಂಡ್ ಅಡ್ಡಾಡ್ತಾರ. ಅದಕ್ಕ ನೀವು ಇದನ್ನೆಲ್ಲ ವಿಚಾರ ಮಾಡ್ಕೊಂಡು ಈಗ ನಾಳೆ ಜಗದೀಶ್ ಶೆಟ್ಟರ್ ಸಾಹೇಬ್ ಗೆದ್ಕೂಳೆ ಅವರು ಎಲ್ಲ ನಮ್ಮ ಏನೇನ್ ಪೆಂಡಿಂಗ್ ಕೆಲಸ ಅದಾವ ಎಲ್ಲ ಮತ್ತ ಅವ್ರನ್ನ ಆ ರೀತಿ ಅವ್ರು ಕಂಟಿನ್ಯೂ ಮಾಡ್ತಾರೆ. ಅದಕ್ಕ ಇದನ್ನೆಲ್ಲ ನಾವು ವಿಚಾರ ಮಾಡಿ ಈ ಕಾಂಗ್ರೆಸ್ ನಾವು ಸೋಲಿಸ್ಬೇಕಂತ ಒಂದು ಸಂಕಲ್ಪ ಇಟ್ಕೊಂಡು ನಾವು ಈ ಚುನಾವಣೆ ಬಿಜೆಪಿ ಮಾಡಿ ಜಗದೀಶ್ ಶೆಟ್ಟರ್ ಸಾಹೇಬ್ನ ನಾವು ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಈ ವೇದಿಕೆ ಮುಖಾಂತರ ಒಂದು ಪ್ರಶ್ನೆ ಕೇಳ್ತೀನಿ. ಏನು ನಮ್ಮ ಮೋದಿ ಅವರು 6,000 ನಮ್ಮ ರೈತರಿಗೆ ಕೊಡ್ತಿದ್ರು, ಹೇಗೆ ಆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರಾಗ್ಲಿ ಬೊಮ್ಮಾಯಿ ಅವರು 4,000 ಕೊಡ್ತಿದ್ರು, ರೈತರಿಗೆ 10,000 ಬರ್ತಾ ಇತ್ತು. ಅದನ್ನ ಅವರು 4,000 ಸ್ಟಾಪ್ ಮಾಡಿ ಬರೀ ಇವಾಗ ರೈತರಿಗೆ ಬರೀ ಮೋದಿ ಅವ್ರಿಗೆ 6,000 ಬರ್ತಾ ಇದೆ. ಈ 4,000 ಎದಕ್ಕೆ ಸ್ಟಾಪ್ ಮಾಡಿದ್ರು ನೀವು? ಯಾಕಂದ್ರೆ ನಿಮ್ಗೆ ಗ್ಯಾರಂಟಿ ಕೊಡಬೇಕಂದ್ರೆ ನಿಮ್ಗೆ ರೊಕ್ಕ ಆಗಬೇಕಂತ ಹೇಳಿ ಸ್ಟಾಪ್ ಮಾಡಿ. ಇದನ್ನ ನೀವೆಲ್ಲರೂ ವಿಚಾರ ಮಾಡಿ. ಅವರು ಇಂಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ಲೂಟಿ ಮಾಡಿ ಮತ್ತೆ ಗ್ಯಾರಂಟಿ ಮುಖಾಂತರ ನಿಮ್ಗೆ ಕೊಡ್ತಾರೆ, ಅದನ್ನು ಸರಿಯಾಗಿ ಕೊಡ್ತಾರೆ. ಈ ಗ್ಯಾರಂಟಿಗೆ ನಾವೆಲ್ಲ ಆಸೆ ಪಟ್ಟರೆ ಕೆಲಸ ಆಗಲ್ಲ. ನಮ್ಗೆ ಅಭಿವೃದ್ಧಿ ಬೇಕು. ನೀರಾವರಿಯಿಂದ ನಾವು ವಂಚಿತರಾಗಿದ್ದೀವಿ. ಅದಕ್ಕೆ ನಾವೆಲ್ಲರೂ ಇವತ್ತು ನಮ್ದೇನ್ ಪರಿಸ್ಥಿತಿ ಇದೆ ನಾವೆಲ್ಲರೂ ವಿಚಾರ ಮಾಡ್ಬೇಕಾಗ್ತೈತಿ. ಅದಕ್ಕೆ ದಯಮಾಡಿ ಈ ಸವದತ್ತಿ ಮಹಾಜನರಿಗೆ ನಾನು ವಿನಂತಿ ಮಾಡ್ತೇನೆ, ತಾವೆಲ್ಲರೂ ಬಹಳ ಸೆಣೆ ಇದ್ದೀರಿ. MLA ಎಲೆಕ್ಷನ್ ಹೆಂಗ್ ಓಟ್ ಹಾಕ್ಬೇಕು, ZP ಎಲೆಕ್ಷನ್ ಹೆಂಗ್ ಓಟ್ ಹಾಕ್ಬೇಕು, TP ಎಲೆಕ್ಷನ್ ಹೆಂಗ್ ಓಟ್ ಹಾಕ್ಬೇಕು, ಪಂಚಾಯತ್ ಎಲೆಕ್ಷನ್ ಹೆಂಗ್ ಓಟ್ ಹಾಕ್ಬೇಕು ಎಲ್ಲ ಗೊತ್ತೈತಿ. MP ಎಲೆಕ್ಷನ್ ಹೆಂಗ್ ಓಟ್ ಹಾಕ್ಬೇಕು ಎಲ್ಲ ಗೊತ್ತೈತಿ. ನೀವೆಲ್ಲ ಬಹಳ ಸೆಣೆ ಇದ್ದೀರಿ. ಅದಕ್ಕೆ ಈ ಚುನಾವಣೆಯಲ್ಲಿ ನಾವು ಜಗದೀಶ್ ಶೆಟ್ಟರ್ ಸಾಹೇಬ್ನ ನಾವು ಗೆಲ್ಲಿಸಬೇಕು. ನಾವು ಗೆಲ್ಸಿ ಮುಂದೆ ಏನು ಕಾರ್ಯಕ್ರಮಗಳಿದಾವ ಅದೆಲ್ಲ ಮುಂದೆ ನಾವೆಲ್ಲ ಮಾಡ್ತೀವಿ. ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಚುನಾವಣೆ ಆಗದಿಂದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ರೆಸ್ಪಾನ್ಸ್ ಮಾಡಿಲ್ಲ, ಅದು ನನ್ನಿಂದ ಒಂದು ತಪ್ಪಾಗಿದೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೇಳ್ತಾ ಇದ್ದೀವಿ. ಆದ್ರೆ ಮುಂದಿನ ದಿನಮಾನದಲ್ಲಿ ನಾವು ವೇದಿಕೆ ಮೇಲೆ ಏನು ನಾವೆಲ್ಲರೂ ಕೂಡಿದೇವ ಎಲ್ಲರೂ ನಾವು ನಿಮ್ ಜೊತೆ ಇರ್ತೀವಂತ ಈ ಸಂದರ್ಭ ಹೇಳಿ ಇವತ್ತು ಈ ಮಾತನಾಡಲಿಕ್ಕೆ ಅವಕಾಶ ಮಾಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಲ್ಲಿ ದಿವಂಗತ ಆನಂದ್ ಚೋಪ್ರಾ ಅವರು ತಮ್ಮದೇ ಆದಂತಹ ಬಳಗವನ್ನ ಹೊಂದಿರತಕ್ಕಂಥವರು, ಬಡವರ ಬಂಧುಗಳಾಗಿದ್ದರು. ಅಂತವರ ಹೆಮ್ಮೆಯ ಸುಪುತ್ರ ಜೆಡಿಎಸ್ ಮುಖಂಡರಾದಂತಹ ಸೌರಭ್ ಚೋಪ್ರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ತಾನೇ ಆಗಮಿಸಿದಂತ ಮಾರುತಣ್ಣ ಬಾರ್ಕೇರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ
ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಸಚೇತಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಂತೇಶಣ್ಣ ಕೌಟಿಮಠ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ವಿನಂತಿ. बोलो भारत माता की. ಈ ಐತಿಹಾಸಿಕ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು, ಈ ನಾಡಿನ ಹೆಮ್ಮೆಯ ಸುಪುತ್ರರು, ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ಗೋಕಾಕದ ಶಾಸಕರು, ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ರಮೇಶಣ್ಣ ಜಾರಕಿಹೊಳಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಮತಿ ಮಂಗಳಕ್ಕ ಅಂಗಡಿ ಅವರೇ, ವಿರೂಪಾಕ್ಷಣ್ಣ ಮಾಮಣಿ ಅವರೇ, ರತ್ನಕ್ಕ ಮಾಮಣಿ ಅವರೇ ಮತ್ತು ವೇದಿಕೆ ಮೇಲೆ ಇದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಪಂಚನಗೌಡ್ರೆ, ಚೋಪ್ರಾ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬಿಜೆಪಿ ಪಕ್ಷದ ಅಭಿಮಾನಿ ಕಾರ್ಯಕರ್ತ ಬಂಧು ಮತ್ತು ಭಗಿನಿಯರೇ, ಇದೊಂದು ಐತಿಹಾಸಿಕ ಚುನಾವಣೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ನಡೆಯತಕ್ಕಂಥ ಚುನಾವಣೆಯ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಕೂಡಿ 28 ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆ ಮಾಡತಕ್ಕಂಥ ಒಂದು ಐತಿಹಾಸಿಕ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭೆಗೆ ಅತ್ಯಂತ ಅನುಭವಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, 6 ಬಾರಿ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ನಾವೆಲ್ಲರೂ ಸಹಿತ ಅನೇಕ ಜನ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಟಿದ್ದೀವಿ. ಆದ್ರೆ ಪಕ್ಷ ತೀರ್ಮಾನ ಮಾಡಿ ಅನುಭವಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರನ್ನ ಇವತ್ತು ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಅವರನ್ನ ಆಯ್ಕೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ, ಒಬ್ಬ ಅನುಭವಿ ರಾಜಕಾರಣಿ, 6 ಬಾರಿ ಶಾಸಕರಾಗಿ ಆಡಳಿತದ ಅನುಭವ ಇರತಕ್ಕಂಥ ರಾಜಕಾರಣಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮಂತ್ರಿಯ ಮಗ ಅಂತಕ್ಕಂಥ ಎಲಿಜಿಬಿಲಿಟಿಯನ್ನು ಇಟ್ಕೊಂಡಿರ್ತಕ್ಕಂಥ ಮತ್ತೊಂದು ಅಭ್ಯರ್ಥಿ ಒಂದು ಕಡೆ. ಇಂಥ ಒಂದು ಚುನಾವಣೆಯಲ್ಲಿ ನಾವು ನಿರ್ಧಾರ ಮಾಡಬೇಕಾಗಿದೆ, ನಮ್ಮನ್ನ ಪ್ರತಿನಿಧಿಸತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್ ಯಾವ ತರ ಇರಬೇಕು. ಈ ರಾಜ್ಯದ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಯೋಜನೆಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಬೇಕು. ರಾಜಕಾರಣದಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಪರವನ್ನು ಮಾಡಿರ್ತಕ್ಕಂಥ ಒಬ್ರು ಬೇಕಂತಕ್ಕಂಥದನ್ನ ನಿರ್ಣಯ ಮಾಡಬೇಕಾಗಿದೆ ಬಂಧುಗಳೇ. ಅನುಭವದಲ್ಲಿ ಮತ್ತು ರಾಜಕಾರಣದ ಹಿನ್ನೆಲೆಯಲ್ಲಿ ಉಳಿದ ಜಗದೀಶ್ ಶೆಟ್ಟರ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಕಾಂಗ್ರೆಸ್ಸಿನ ದುರಾಡಳಿತ ಕಳೆದ ಸತತವಾಗಿ ಅಧಿಕಾರಕ್ಕೆ ಬಂದಂತ ಈ ಒಂದು ಕಾಂಗ್ರೆಸ್ಸಿನ ಗ್ಯಾರಂಟಿ ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಇವತ್ತು ನಾವು ಕಲಿಸಬೇಕಾಗಿದೆ ಬಂಧುಗಳೇ. ಮೊನ್ನೆ ದಿನ ನೋಡ್ತಾ ಇದ್ದೆ, ರಾಜ್ಯದಲ್ಲಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಬೇಕಾಗ್ತಕ್ಕಂಥ ಹಣ ವರ್ಷಕ್ಕೆ 60,000 ಕೋಟಿ ರೂಪಾಯಿಗಳು ಬಂಧುಗಳೇ. ಇದರಿಂದ ಯಾರು ಉದ್ಧಾರ ಆಗಲಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ರಾಜ್ಯದ ಜನತೆಯನ್ನು ಕಾಡ್ತಾ ಇದೆ. ಅಭಿವೃದ್ಧಿ ಮರೀಚಿಕೆ ಆಗಿದೆ. ಕಾಂಗ್ರೆಸ್ಸಿನ ಶಾಸಕರು ಕಾಂಗ್ರೆಸ್ಸಿನ ಆಡಳಿತ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಆಡಳಿತದ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ಶಾಸಕ ಹೊಸ ರಸ್ತೆ ಕಾಮಗಾರಿಗಳನ್ನಾಗಲಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಕಾಂಗ್ರೆಸ್ಸಿನ ಆಡಳಿತ ಒಂದು ಕಡೆ ಆದ್ರೆ, 10 ವರ್ಷಗಳ ಕಾಲ ಈ ದೇಶಕ್ಕೆ ನೇತೃತ್ವವನ್ನು ಕೊಟ್ಟಂತ ಮೋದಿ ಸರ್ಕಾರ ಒಂದು ಕಡೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ, ವಿಶೇಷವಾಗಿ ಅದು ಜನ್ಧನ್ ಖಾತೆ ಇರಬಹುದು, ಉಜ್ವಲ ಗ್ಯಾಸ್ ಯೋಜನೆ ಆಗಿರಬಹುದು, ಕಿಸಾನ್ ಸಮ್ಮಾನ್ ಯೋಜನೆ ಆಗಿರಬಹುದು, ಇಂಥ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಮೋದಿ ಸರ್ಕಾರ ಒಂದು ಕಡೆ ಆದ್ರೆ, ಸುಳ್ಳು ಗ್ಯಾರಂಟಿಗಳ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ. 10 ವರ್ಷಗಳ ಇತಿಹಾಸದಲ್ಲಿ
ಆರ್ಟಿಕಲ್ 370 ತೆಗೆದು ಹಾಕುವುದರ ಮೂಲಕ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ಹೇಳಿದವರು ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾವ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆದರೂ ಸಹಿತ ಭಾರತದ ಯಾವುದೇ ಪ್ರಜೆ ಕಾಶ್ಮೀರಕ್ಕೆ ಹೋಗ್ಲಿಕ್ಕೆ ಬರ್ತಾ ಇರಲಿಲ್ಲ. ಆದರೆ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಜಮ್ಮು ಮತ್ತು ಕಾಶ್ಮೀರವನ್ನ ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿ ಅಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸ್ತಕ್ಕಂಥ ಕೆಲಸವನ್ನ ಮಾಡಿದವರು ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ಮೋದಿ ಸರ್ಕಾರ. ನಾನು ಎರಡು ವಿಚಾರಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. 2020ರಲ್ಲಿ ಕೋವಿಡ್ ಬಂತು. ವಿಶ್ವದ ಅನೇಕ ರಾಷ್ಟ್ರಗಳು ಭಾರತದ ಕಡೆ ಕೈ ಮಾಡಿ ತೋರಿಸಿದ್ರು. ಭಾರತದ ಜನಸಂಖ್ಯೆ 140 ಕೋಟಿ. ಇವರು ಯಾವ ರೀತಿ ಬದುಕ್ತಾರೆ? ಸುಮಾರು 50 ಕೋಟಿ ಜನ ಸಾಯ್ತಾರೆ ಅಂತಕ್ಕಂಥ ಮಾತನ್ನ ವಿಶ್ವದ ಅನೇಕ ರಾಷ್ಟ್ರಗಳು ಮಾತನಾಡಿದವು. ಹಿಂದೆ ಕೊರೋನಾ ಬಂದಾಗ, ಹಿಂದೆ ಅನೇಕ ದೊಡ್ಡ ರೋಗಗಳು ಬಂದಾಗ ಲಕ್ಷಾಂತರ ಜನರನ್ನ ಕಳೆದುಕೊಂಡಿದ್ದನ್ನು ನಾವು ನೋಡಿದೀವಿ. ಆದರೆ ಭಾರತದ ನೇತೃತ್ವವನ್ನು ಮಾಡತಕ್ಕಂಥ ನರೇಂದ್ರ ಮೋದಿ ಅವರು ಪ್ರಥಮವಾಗಿ 2020ರಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಹೇಳಿದ್ರು. ಇದೇ ಕಾಂಗ್ರೆಸ್ಸಿನ ನಾಯಕರು ಮಾತನಾಡಿದ್ರು, ಮನೆಯಲ್ಲಿ ದೀಪ ಹಚ್ಚಿದ್ರೆ, ಜಾಗಟೆ ಬಾರಿಸಿದ್ರೆ ಕೊರೋನಾ ಹೋಗ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ರು. ಆದ್ರೆ ಮೋದಿಯವರ ಸಂದೇಶ ಏನಿತ್ತು? ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಕೊರೋನಾವನ್ನು ಎದುರಿಸ್ತೀವಿ ಅಂತಕ್ಕಂಥ ಸಂದೇಶವನ್ನು ಆ ಮುಖಾಂತರ ಮೋದಿಯವರು ಕೊಟ್ಟಿದ್ರು. ಇದಾದ ನಂತರ 140 ಕೋಟಿ ಜನಸಂಖ್ಯೆಗೆ ಕೋವಿಡ್ ಲಸಿಕೆಯನ್ನು ಭಾರತದಲ್ಲಿಯೇ ತಯಾರಿಸಿ ಭಾರತದ ಜನರನ್ನ ರಕ್ಷಿಸತಕ್ಕಂಥ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಏನ್ ಹೇಳಿದ್ರು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು, ಏನ್ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು? ಇದು ಮೋದಿ ಇಂಜೆಕ್ಷನ್ ಐತಿ, ತಗೋಬೇಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದಂತ ಇದೇ ಕಾಂಗ್ರೆಸ್ಸಿನ ನಾಯಕರು ಹಿಂಬಾಗಿಲಿಂದ ಹೋಗಿ ಕೋವಿಡ್ ಲಸಿಕೆಯನ್ನು ಹಾಕೊಂಡಿದ್ದನ್ನ ನಾವು ಯಾರು ಸಹಿತ ಮರ್ತಿಲ್ಲ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಒಂದು ಕಡೆ ಸದೃಢ ನಾಯಕತ್ವ, ಒಂದು ಕಡೆ ಕಾಂಗ್ರೆಸ್ಸಿನ ಇಂಡಿಯಾ ಒಕ್ಕೂಟ. ಎಷ್ಟು ಪಕ್ಷಗಳಿವೆ ಇವತ್ತು ನಿಮ್ಮಲ್ಲಿ? ಸುಮಾರು 40 ಪಕ್ಷಗಳ ಒಕ್ಕೂಟ. ನಿಮ್ಮಲ್ಲಿ ನಾಯಕತ್ವ ಇಲ್ಲ. ನಮ್ಮಲ್ಲಿ ಮೋದಿ ಇದ್ದಾರೆ, ನಿಮ್ಮಲ್ಲಿ ಯಾರಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು NDA ಒಕ್ಕೂಟಕ್ಕೆ ನಾವು ಮಾಡಬೇಕಾಗಿದೆ ಬಂಧುಗಳೇ. ಜಗದೀಶ್ ಶೆಟ್ಟರ್ ಅವರು ಒಬ್ಬ ಸ್ವಚ್ಛ ಆಡಳಿತದ ನಾಯಕ ಬೆಳಗಾವಿ ಜಿಲ್ಲೆಗೆ ಸಿಕ್ಕಿದ್ದು ಒಂದು ನಮ್ಮೆಲ್ಲರ ಸುದೈವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಳಸಾ ಬಂಡೂರಿ ತಿರುವಿನ ಮೂಲಕ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಹುಮುಖ್ಯ ತಾಲೂಕುಗಳಾಗಿರ್ತಕ್ಕಂಥ ಬೈಲಹೊಂಗಲ, ರಾಮದುರ್ಗ, ಸವದತ್ತಿ ಈ ಭಾಗಕ್ಕೆ ಮಹದಾಯಿಯ ಮುಖಾಂತರ ಮಲಪ್ರಭಾ ನದಿಗೆ ಜೋಡಣೆಯನ್ನು ಮಾಡತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ, ಅಂತ ಒಂದು ನಾಯಕತ್ವ ಹೊಂದಿರತಕ್ಕಂಥ ಜಗದೀಶ್ ಶೆಟ್ಟರ್ ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರನ್ನ ಗೆಲ್ಲಿಸಿ ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು. ವಿಶೇಷವಾಗಿ ಸವದತ್ತಿ ತಾಲೂಕಿನ ಜನತೆಗೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. 3 ಅವಧಿಗಾಗಿ ನನ್ನ ಸ್ನೇಹಿತರಾದ ಆನಂದ್ ಮಾಮಣಿ ಅವರು ಈ ಭಾಗದ ಶಾಸಕರಾಗಿ ಅಭಿವೃದ್ಧಿಗೆ ಮತ್ತೊಂದು ಹೆಸರು ಈ ಸವದತ್ತಿ ತಾಲೂಕನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಕಾರ್ಯಕರ್ತರು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಚುನಾವಣೆಯಲ್ಲಿ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಮರೆತು ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿ ಸವದತ್ತಿ ತಾಲೂಕಿನಲ್ಲಿ ಕನಿಷ್ಠ 20,000 ಲೀಡನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯ ನಾಯಕರಾದಂತಹ ಮಾಂತೇಶನ ಕೌಟಿಮಠ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಸಂಸದರಾದಂತಹ ಸನ್ಮಾನ್ಯ ಶ್ರೀಮತಿ ಮಂಗಳಾ ಅಂಗಡಿಯವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ವಿನಂತಿ. ಭಾರತ್ ಮಾತಾ ಕಿ. ಇವತ್ತಿನ ದಿವಸ ಸವದತ್ತಿ
ಯಲ್ಲಮ್ಮ ದೇವರ ಪಾದಗಳಿಗೆ ವಂದಿಸುತ್ತಾ ಹಾಗೂ ಪಂಚಲಿಂಗೇಶ್ವರ ದೇವರ ಪಾದಗಳಿಗೆ ವಂದಿಸುತ್ತಾ ಹಾಗೂ ಇಲ್ಲಿ ಸೇರಿದಂತ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಆಗಮಿಸಿದಂತ ವೇದಿಕೆ ಮೇಲಿದ್ದಂತ ಅಧಿಕೃತ ಅಭ್ಯರ್ಥಿಯಾದ ಮಾಜಿ ಸಿಎಂ ಜಗದೀಶಣ್ಣ ಶೆಟ್ಟರ್ ಅವರಿಗೆ ಹಾಗೂ ಗೋಕಾಕದ MLA ಅವರಾದ ರಮೇಶ್ ಜಾರಕಿಹೊಳಿ ಅವರಿಗೆ, ಶ್ರೀಮತಿ ರತ್ನಾ ಮಾಮ್ನಿ ಅವರಿಗೆ ಹಾಗೂ MLC ಅವರಾದ ಹನುಮಂತಣ್ಣ ನಿರಾಣಿ ಅವರಿಗೆ, ವಿರೂಪಾಕ್ಷಣ್ಣ ಮಾಮ್ನಿ ಅವರಿಗೆ ಹಾಗೂ ಸೌರಭ್ ಚೋಪ್ರಾ ಅವರಿಗೆ, ಮಹೇಶ್ ಕೌಟಿಮಠ್ ಅವರಿಗೆ, ದೇಸಾಯಿ ಅವರಿಗೆ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಗುರಿಯರಿಗೆ, ತಾಯಂದಿರಿಗೆ, ಈ ವೇದಿಕೆ ಮೇಲೆ ಇನ್ನುಳಿದ ಎಲ್ಲ ಗಣ್ಯರಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿದ್ದೇವೆ. ಅಂದ್ರೆ ನಾವು ಮೋದಿಜಿಯವರನ್ನ ಇನ್ನೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಯಾಕಂದ್ರೆ ಈಗ 10 ವರ್ಷದಲ್ಲಿ ಅವರು ಬಹಳ ಸುಧಾರಣೆ ಮಾಡಿದ್ದಾರೆ. ನಮ್ಮ ದೇಶ ಆರ್ಥಿಕವಾಗಿ ಬಹಳ ಮುಂದುವರೆದಿದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಮಹತ್ವದ ಯೋಜನೆಗಳು ತಗೊಂಡ್ಬಂದಿದ್ದಾರೆ. ಮಹಿಳೆಯರಿಗೆ ಅಂದ್ರೆ ಶುದ್ಧ ಕುಡಿಯುವ ನೀರು, ಮನೆ ಮನೆಗೆ ಶುದ್ಧ ಕುಡಿ ನೀರು, ಅದು ಮಹಿಳೆಯರಿಗೆ ಎಷ್ಟು ತ್ರಾಸ ಆಗ್ತೈತೆ. ಮೊದಲು ದೂರಿಂದ ನೀರು ಹೊತ್ಕೊಂಡ್ ಬರೋದು. ಅದೇ ತರ ಉಜ್ವಲ ಯೋಜನೆ ಈಗಾಗಲೇ ಎಲ್ಲ ಹೇಳಿದ್ದಾರೆ. ಉಜ್ವಲ ಯೋಜನೆನು ಮಕ್ಕಳಿಗೆ ಕಣ್ಣಾಗ ನೀರು ಬರ್ತಿದ್ದು ಹೋಗಿ ಬಂದು ಅಲ್ಲಿ ಹೊತ್ತಿಸಿ ಮಾಡ್ಬೇಕಂದ್ರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಮಕ್ಳು ಹುಟ್ಟಿದ್ರೆ ಬಹಳ ತೊಂದರೆ ಮಾಡ್ಕೊತಿದ್ರು. ಅವ್ರಿಗೆ ಅನುಕೂಲ ಆಗೋ ಸಂಬಂಧ ಶಿಕ್ಷಣಕ್ಕಾಯ್ತು, ಮುಂದ್ ಮದುವೆಗಾಯ್ತು, ಅದು ಅವರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅವರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ಈ ತರ ಆಯುಷ್ಮಾನ್ ಕಾರ್ಡ್ ಯೋಜನೆ ಅದು 5 ಲಕ್ಷವರೆಗೆ ಅಮೌಂಟ್ ಅನ್ನು ಹಾಕ್ತಿದ್ದಾರೆ. ಈ ತರ ಅನೇಕ ಯೋಜನೆಗಳು ಮಾಡಿದ್ದಾರೆ. ನಮ್ಮ ದೇಶವು ಆರ್ಥಿಕವಾಗಿ ಮುಂದೆ ಬರ್ಬೇಕಂತಂದ್ರೆ ನಾವು ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರೈಮ್ ಮಿನಿಸ್ಟರ್ ಮಾಡಕ್ಕೆ ಬೇಕು. ನಮ್ಮ ಮೋದಿಜಿಯವರು ದೇಶದ ಧಾರ್ಮಿಕವಾಗಿ, ಸಂಸ್ಕೃತವಾಗಿ ನಮ್ಮ ದೇಶ ಮುಂದೆ ಬರ್ಬೇಕಂತಂದ್ರೆ ಮೋದಿಜಿಯವರ ಕೈ ಬಲಪಡಿಸಬೇಕು. ಯಾಕಂದ್ರೆ 500 ವರ್ಷ ಹಿಂದಿನ ರಾಮ ಮಂದಿರ ಅವರು ಈಗ ಮಾಡಿ ತೋರಿಸಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅವರು ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಂದ್ರೆ 11 ದಿವಸ ಉಪವಾಸದ. ಯಾವ ಪ್ರೈಮ್ ಮಿನಿಸ್ಟರ್ ಯಾರು ಆತರ ಮಾಡಂಗಿಲ್ಲ. ಆದ್ರೆ ನಮ್ಮ ಮೋದಿಜಿಯವರು ಬಹಳ ಧಾರ್ಮಿಕವಾಗಿ, ಸಂಸ್ಕೃತಿಯಾಗಿ ನಮ್ಮ ದೇಶವನ್ನು ಮುಂದೆ ತಂದಿದ್ದಾರೆ. ಅದೇ ರೀತಿ ನೀವು ದಿವಂಗತ ಸುರೇಶ್ ಅಂಗಡಿ ಅವರು 4 ಬಾರಿ ಬಹಳ ಪ್ರಚಂಡ ಬಹುಮತದಿಂದ ಆರಿಸಿ ತಗೊಂಡ್ಬಂದಿದ್ದೀರಿ. ನನ್ನನ್ನು ಆರಿಸಿ ತಗೊಂಡ್ಬಂದಿದ್ದೀರಿ. ನಿಮಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಇವಾಗ ನೀವು ಜಗದೀಶಣ್ಣ ಶೆಟ್ಟರ್ ಅವ್ರಿಗೂ ಅಷ್ಟೇ ನಿಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಹೆಚ್ಚಿನ ಮತಗಳಿಂದ ಆರಿಸಿ ತಗೊಂಡ್ಬರ್ಬೇಕಂತ ನಿಮ್ಮೆಲ್ಲರನ್ನು ಕೇಳಿಕೊಳ್ತೇನೆ. ಇದು ದಿವಂಗತ ಆನಂದ್ ಮಾಮ್ನಿ ಅವರಾಯ್ತು, ಸುರೇಶ್ ಅಂಗಡಿ ಅವರಾಯ್ತು, ಸವದತ್ತಿ ತಾಲೂಕನ್ನು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈಗ ನನ್ನ ಪೆರಡದಾಗೂ ಮೊನ್ನೆ ನಾನು ಸವದತ್ತಿ ಕ್ಷೇತ್ರಕ್ಕೆ ಯಲ್ಲಮ್ಮಗುಡ್ಡಕ್ಕೆ 11 ಕೋಟಿ ಕೇಂದ್ರದಿಂದ ಬಿಡುಗಡೆ ಮಾಡಿಸಿದ್ದೇನೆ ಪ್ರಸಾದ ಯೋಜನೆ ಅಡಿ. ಈ ತರ ಇನ್ನೂ ಅನೇಕ ಯೋಜನೆಗಳನ್ನು ನಮ್ಮ ಶೆಟ್ಟರನ್ನ ತಗೊಂಡ್ಬರ್ತಾರೆ. ನೀವು ಅವರನ್ನು ನಿಮ್ಮ ಅಮೂಲ್ಯವಾದ ಮತಗಳನ್ನು ಹಾಕಿ ಪ್ರಚಂಡ ಮತದಿಂದ ಆರಿಸಿ ತಗೊಂಡ್ಬರ್ಬೇಕಂತ ನಿಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ. ಧನ್ಯವಾದ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಸಂಸದರಾದ ಮಂಗಳಾ ಅಂಗಡಿ ಅವರಿಗೆ ಧನ್ಯವಾದಗಳು. ದಯಮಾಡಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭೆಯನ್ನ ಮುಕ್ತಾಯ ಮಾಡ್ತೇವೆ. ಇನ್ನು ನಮ್ಮೆಲ್ಲರ MLA ಆಗಿರೋದಂತಹ ರಮೇಶಣ್ಣ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ದಾರೆ. ತಾವು 1 ನಿಮಿಷ ಕೂತ್ಕೋಬೇಕು. ಅದರ ಪೂರ್ವದಲ್ಲಿ ರಾಮದುರ್ಗದ ಮುಖಂಡರು ಆದಂತಹ ಕೆಲವೇ ವರ್ಷಗಳಲ್ಲಿ ತಮ್ಮದೇ ಆದಂತಹ ಸಾವಿರಾರು ಅಭಿಮಾನಿಗಳನ್ನು ಹೊಂದಿರತಕ್ಕಂತ ಚಿಕ್ಕರೇವಣ್ಣ ಸಾಹೇಬರು 1-2 ಮಾತನ್ನ ಮಾತನಾಡಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. बोलो भारत माता की, बोलो भारत माता की, जय श्री राम, जय जय श्री राम. ಸವದತ್ತಿ ಗ್ರಾಮದ ಆರಾಧ್ಯ ದೇವತೆಯಾದ ಯಲ್ಲಮ್ಮ ದೇವಿಗೆ ನಮಸ್ಕರಿಸುತ್ತಾ, ಪಂಚಲಿಂಗೇಶ್ವರಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ನಮ್ಮ ಮಂಗಳ ಅಂಗಡಿಯವರೇ, ರಮೇಶಣ್ಣ ಜಾರಕಿಹೊಳಿಯವರೇ, ಮಹೇಶ್ ಕೌಟಿಮಠ ಸಾಹೇಬ್ರೆ, ಮತ್ತೆ ನಮ್ಮ ನಿರಾಣಿ ಸಾಹೇಬ್ರೆ, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ ಪಾಟೀಲ್ ಅವರೇ, ಮತ್ತು ವೇದಿಕೆ ಮೇಲೆ ಅನೇಕರು ಆಸೆಗಳಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಮಾಜಿ ಮುಖ್ಯಮಂತ್ರಿಯಾದ ಜಗದೀಶ್ ಶೆಟ್ಟರ್ ಅವರೇ, ದಿವಂಗತ ಮಾಮನಿಯವರ ಧರ್ಮಪತ್ನಿಯಾದ
ರತ್ನಕ್ಕನವರೇ, ಅವರ ಸಹೋದರರಾದ ವಿರೂಪಾಕ್ಷಪ್ಪ ಮಾಮೂಲಿಯವರೇ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದ ಸೌರಭ್ ಚೋಪ್ರಾ ಅವರೇ ಮತ್ತು ವೇದಿಕೆ ಮೇಲೆ ಆಸೆಯಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ, ಜೆಡಿಎಸ್ ಪಕ್ಷದ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೆಯಾಗಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ, ಗುರು ಹಿರಿಯರೇ ಮತ್ತು ಮಹಿಳೆಯರೇ ಮತ್ತು ಯುವಕರೇ, ಈ ದಿವಸ ಇಡೀ ಪ್ರಪಂಚವನ್ನೇ ಭಾರತದ ಕಡೆ ನೋಡುವಂತ ಒಂದು ಚುನಾವಣೆ 2024ರ ಚುನಾವಣೆ. ಯಾಕಪ್ಪ ಅಂತಂದ್ರೆ 500 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತ ಒಂದು ಶ್ರೀರಾಮ ಪ್ರಭುವಿನ ಒಂದು ಅಯೋಧ್ಯೆಯ ಶ್ರೀರಾಮ ಪ್ರಭುವಿನ ಮಂದಿರವನ್ನ 500 ವರ್ಷಗಳಲ್ಲಿ ಯಾರು ಮಾಡ್ತಕ್ಕಂಥ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಕೀರ್ತಿ ಯಾಕಪ್ಪ ಅಂದ್ರೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ. ಯಾಕೆ ಅಂತಂದ್ರೆ ಇಡೀ ದೇಶದಲ್ಲೇ ಒಂದು ಕಾತುರದಿಂದ ಈ ಸನಾತನ ಧರ್ಮದ ಉಳಿವಿಗೋಸ್ಕರ, ಹಿಂದೂ ಧರ್ಮದ ಉಳಿವಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ 9ನೇ ಶತಮಾನದಲ್ಲಿ ಸನ್ಮಾನ್ಯ ಗುರುಗಳಾದ ಬಸವಣ್ಣನವರನ್ನು ಏನು ವಿಶ್ವಗುರು ಅಂತ ಕರೆದಿದ್ರಲ್ಲ, ತದನಂತರ ಈ ಭಾರತ ದೇಶದಲ್ಲಿ ಯಾರಾದರೂ ವಿಶ್ವಗುರು ಅಂತ ಇದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಮೋದಿಜಿಯವರು. ಯಾಕೆಂತಂದ್ರೆ ಇಡೀ ವಿಶ್ವಕ್ಕೆ ವಿಶ್ವಗುರುವಾಗಿ ಭಾರತ ದೇಶವನ್ನು 4ನೇ ಸ್ಥಾನದಲ್ಲಿದ್ದಂತಹ ಒಂದು ದೇಶವನ್ನ 8ನೇ ಸ್ಥಾನದಾಗಿದ್ದ ದೇಶವನ್ನ ಇವತ್ತು 4ನೇ ಸ್ಥಾನಕ್ಕೆ ತಂದೊಡ್ಡು ಮತ್ತು ಇಡೀ ವಿಶ್ವ ಭಾರತದ ಕಡೆ ನೋಡುವಂತ ಒಂದು ಪರಿಸ್ಥಿತಿಯನ್ನ ಯಾವ್ದಾದ್ರು ಒಬ್ಬ ಪ್ರಧಾನಿ ಈ ದೇಶಕ್ಕೆ ಮಾಡಿದಾರಂತಂದ್ರೆ ನಮ್ಮ ನರೇಂದ್ರ ಮೋದಿಜಿಯವರು. 50 ವರ್ಷಗಳಲ್ಲಿ ಹಲವಾರು ಹಗರಣಗಳನ್ನು ಮಾಡಿ ದೇಶವನ್ನ ದಿವಾಳಿಗೆ ನುಗ್ಗಿದಂತಹ ಸ್ಥಿತಿಯಲ್ಲಿ 2014ರಿಂದ ಇವತ್ತು 10 ವರ್ಷದಲ್ಲಿ ಇಡೀ ವಿಶ್ವವನ್ನೇ ನೋಡುವಂತ ನಮ್ಮ ಭಾರತದ ದೇಶ ಕಡೆ ನೋಡುವಂತ ಒಂದು ಪರಿಸ್ಥಿತಿಯನ್ನ, ಒಂದು ದೇಶವನ್ನು ಮುನ್ನಡೆಸಿರುವಂತ ಒಬ್ಬ ದೇಶ ಪ್ರೇಮಿ, ದೇಶ ಯೋಧ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ 3ನೇ ಬಾರಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಮಾಡಲಿಕ್ಕೋಸ್ಕರ ಮಾಡಬೇಕಾದ್ರೆ ಮಂತ್ರಿಗಳಾಗಿ